ನೋಡಿ ಇಲ್ಲೊಂದು ಡಾರ್ಗಾಯಿ ಇದೆ, ಇದನ್ನು ಹೊಟ್ಟೆ ಹೊಡೆದಿದೆ ನೋಡಿ. ನೋಡಿ ಹೆಂಗಿದೆ ನೋಡಿ, ಹಣ್ಣಿನ ಇದೆ, ಡಾರ್ಗಾಯಿನೂ ಇದೆ. ಡಾರ್ಗಾಯಿ ಇದ್ದು ತಿಂದರೆ ಒಗರೊಗರು ಸಿಹಿಯಾಗಿರುತ್ತಲ್ಲ, ಅದಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಏನಂತಂದು ನೀವೇ ನೋಡೋದ್ರ ಅಂತ ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ಈ ಹಣ್ಣಿನದು ಹೆಸರು ಏನಂತ ಕಮೆಂಟ್ ಮೂಲಕ ತಿಳಿಸಿ. ಈ ಹಣ್ಣು ಯಾವ್ಯಾವ ಊರದಲ್ಲಿ ಏನೇನು ಹೆಸರು ಹೇಳ್ತಾರೆ ಅಂತಂದು ತಿಳಿಸಿ. ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಈ ಹಣ್ಣು ಯಾವುದು ಅಂತಂದು. ಈ ಹಣ್ಣು ತಿನ್ನಲಾರೆ ನಾನು ಏನಿಲ್ಲ ಅಂದರೆ ಒಂದು 14-15 ವರ್ಷ ಆಗಿರ್ಬೋದು ಅನ್ನಿಸ್ತದೆ. ಹೊಸಕೋಟೆಲಿದ್ದಾಗ ಸಿಗ್ತಾಯಿತ್ತು, ಅಲ್ಲಿ ತಿಂತಾಯಿದ್ವಿ. ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲಿ ಸಿಗ್ತಾಯಿತ್ತು, ತೊಗೊಂಡು ತಿಂತಾಯಿದ್ವಿ. ಇವಾಗ ಒಂದು 15 ವರ್ಷ ಹತ್ರ ಆಗುತ್ತೆ ನಾನು ಈ ಹಣ್ಣು ತಿನ್ನಲಾರೆ. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲಿ ಈ ಹಣ್ಣು ಸಿಕ್ತು, ತೊಗೊಂಡಿನಿ. ಬಂದು ಪ್ಲೇಟಲ್ಲಿ ಹಾಕೊಂಡು ಕೂತ್ಕೊಂಡಿನಿ. ಇದು ಹಣ್ಣು ಎಷ್ಟು ಇಷ್ಟದಿಂದ ತಿಂತೀನಿ ಅಂತಂದು ನೀವೇ ನೋಡ್ತೀರಿ. ಇವಾಗ ನನಗಂತೂ ಈ ಹಣ್ಣು ತುಂಬ ಇಷ್ಟ. ನನಗೆ ನಾನು ಹಾಸನದಲ್ಲಿನೂ ನೋಡಿದೆ ಮೊನ್ನೆ, ನಮ್ಮ ಭಜನೆ ಫ್ರೆಂಡ್ ಮನೇಲಿ ಭಜನೆ ಇತ್ತು ಪ್ರಾಕ್ಟೀಸು. ಅಲ್ಲಿ ಹೋಗಿ ಬರಬೇಕಾದ್ರೆ ಒಂದು ಗಿಡ ಇತ್ತು, ಗಿಡ ನೋಡಿದೆ ನಾನು. ಬಟ್ ಏನಂದರೆ ಕೆಳಗಡೆ ಇರಲಿಲ್ಲ, ಎಲ್ಲ ಮೇಲಿತ್ತು, ತುಂಬ ಮೇಲಿತ್ತು, ಕಿತ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಕಷ್ಟಪಟ್ಟು ಇನ್ನೂ ಹಸಿರಿತ್ತು, ತೊಗೊಂಡು ತಿಂದೆ. ಹಣ್ಣು ಎಷ್ಟು ವರ್ಷ ಆಯ್ತಲ್ಲ ತಿನ್ನಲಾರೆ ಅಂತ ಅನ್ನೋಷ್ಟರಲ್ಲೇ ಬೆಂಗಳೂರಿಗೆ ಹೋಗಿದ್ದೀವಿ. ಅನಾಯಾಸಾಗಿ ಇದು ಸಿಕ್ತು. ನಾನು ಆಸೆ ಪಟ್ಟಿದ್ನಲ್ಲ 4 ದಿನದಿಂದನೇ ಸಿಕ್ತು. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ಕೂತ್ಕೊಂಡು ತಿಂತಾಯಿದ್ದೀನಿ ನಾನು. ಯಾವ ಥರ ತಿಂತೀನಿ ಅಂತ ನೀವೇ ನೋಡಿ. ಇದಂತೂ ಎಷ್ಟು ಡಾರ್ಗಾಯಿ ಆಗಿದೆ ಅಂದರೆ ಇಷ್ಟು ಡಾರ್ಗಾಯಿ ಆಗಿದೆ, ಎಷ್ಟು ದಪ್ಪ ಇದೆ ನೋಡಿ ಇದು ಹಣ್ಣು. ನೀವೇ ನೋಡ್ತಿರ್ಬೋದು. ತಿಂತೀನಿ ನೋಡಿ. ಇದರೊಳಗಡೆ ಬೀಜ ಇರುತ್ತೆ, ಕಪ್ಪುದು ಬೀಜ. ಅದನ್ನು ತೆಗೆದು ತಿನ್ನಬೇಕು. ಆಹಾ, ಮಾತೇ ಬರಲ್ಲ, ಎಷ್ಟು ಸ್ವೀಟಾಗಿದೆ ಅಂದರೆ ಅಷ್ಟು ಸ್ವೀಟಾಗಿದೆ. ಡಾರ್ಗಾಯಿ ಇದೆ ಅಲ್ಲ, ತುಂಬ ಟೇಸ್ಟು. ಈ ಥರ ಹೊಟ್ಟೆ ಹೊಡೆದಿರಬೇಕು, ಗಿಡದಲ್ಲೇ ಹೊಟ್ಟೆ ಹೊಡೆದಿರಬೇಕು. ಇದು ಅಂದ್ರೆ ತುಂಬ ಟೇಸ್ಟು, ಸಿಹಿಯಾಗಿರುತ್ತೆ ಅಂತ ತಿಳ್ಕೊಬೇಕು. ಒಂದೊಂದು ಹೊಟ್ಟೆ ಹೊಡೆದಿರೋದಿಲ್ಲ, ಆದರೆ ಇಲ್ಲಿ ಮೋಸ್ಟ್ 99% ಎಲ್ಲ ಹೊಟ್ಟೆ ಹೊಡೆದಿದ್ದೇ ಇದೆ. ಆರಿಸ್ಕೊಂಡೆ ತೊಗೊಂಡು ಬಂದದ್ದು ನಾನು. ಇದು ತಿಂದದ್ದು ಇವಾಗ ತಿಂತಾಯಿದ್ರೆ ಚಿಕ್ಕಂದಿನದು ನೆನಪಾಗ್ತಾಯಿದೆ. ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯಾರ ಮನೆ ಹತ್ರ ಗಿಡ ಇದ್ದರೆ ಕಳ್ತನಿಂದ ಹೊಡೆದು ತೊಗೊಂಡು ತಿಂತಾಯಿದ್ದು. ಮತ್ತು ಮಾರ್ಕೆಟಲ್ಲಿನೂ ಸಿಗ್ತಾಯಿತ್ತು, ತೊಗೊಂಡು ಬಂದು ತಿಂತಾಯಿದ್ವಿ. ಹಿಂದೆ ಬಾಲ್ಯದ ಜೀವನ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಮಾತ್ರ ತುಂಬ ಇಷ್ಟಪಟ್ಟೆ ನಾನಂತ, ತುಂಬ ಖುಷಿಯಾಯಿತು. ಹಣ್ಣು ತುಂಬ ಚೆನ್ನಾಗಿದೆ, ಸಿಹಿಯಾಗಿದೆ. ಬಾಲ್ಯದ ನೆನಪು ಬರ್ತಾಯಿದೆ ನನಗೆ. ಒಂದು ಸ್ವಲ್ಪ ಹೊತ್ತು ಮಾತಾಡಲ್ಲ ನಾನು, ಇದನ್ನು ಮನಸ್ಫೂರ್ತಿಯಾಗಿ ತಿಂದು ಸಂತೋಷ ಪಡ್ತೀನಿ. ನೋಡಿ ಇದಂತ ಫುಲ್ ಹಣ್ಣಾಗೋಗಿದೆ ನೋಡಿ, ಕೆಂಪಾಗಿದೆ. ಒಳಗಡೆ ಹಣ್ಣು ಸಹಿತನೂ ಕೆಂಪಾಗಿದೆ ನೋಡಿ. ಸ್ವಲ್ಪ ಕಾಯಿದ್ದು ಒಗರೊಗರು ಇರುತ್ತೆ, ಹಣ್ಣಾಗಿದ್ದು ಸಿಹಿಯಾಗಿರುತ್ತೆ. ಇದು ತುಂಬ ಹಣ್ಣಾಗಿದೆ. ಎಷ್ಟು ಸಿಹಿಯಾಗಿದೆ, ಅದಂತೂ ತುಂಬ ಸಿಹಿಯಾಗಿದೆ ನೋಡಿ. ಇಲ್ಲೊಂದು ಡಾರ್ಗಾಯಿ ಇದೆ, ಇದನ್ನು ಹೊಟ್ಟೆ ಹೊಡೆದಿದೆ ನೋಡಿ. ಹೆಂಗಿದೆ ನೋಡಿ, ಹಣ್ಣನ್ನು ಇದೆ, ಡಾರ್ಗಾಯಿನೂ ಇದೆ. ಡಾರ್ಗಾಯಿ ಇದ್ದು ತಿಂದರೆ ಒಗರೊಗರು ಸಿಹಿಯಾಗಿರುತ್ತಲ್ಲ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾತಾಡೋಕ್ಕೆ ಬರ್ತಾ ಇಲ್ಲ, ತಿನ್ನಬೇಕೇ ಅನ್ನಿಸ್ತಾ ಇದೆ, ಸ್ಟಾಪ್ ಮಾಡೋಕ್ಕೆ ಆಗ್ತಾ ಇಲ್ಲ, ತಿಂತಾನೇ ಇರ್ಬೇಕು ಅನಿಸುತ್ತೆ. ಮತ್ತು ಇನ್ನೊಂದು ಹಣ್ಣು ಸಿಗುತ್ತೆ, ನಾವು ಚಿಕ್ಕವರಿರುವಾಗ ನಮ್ಮೂರಲ್ಲಿ, ನಮ್ಮೂರಂದರೆ ಗುಲ್ಬರ್ಗ ಸೈಡು,
ಸಿಂಬಳಹಣ್ಣು ಅಂತ ಸಿಗುತ್ತೆ. ಅದು ಚಿಕ್ಕವರುವಾಗ ಒಂದು ದೇವಸ್ಥಾನ ಇತ್ತು, ಮರಗಮ್ಮ ದೇವಸ್ಥಾನ ಅಂತಂದು, ಮರಗಮ್ಮ ಗುಡಿಯಲ್ಲಿ ಒಂದು ಮರ ಇತ್ತು ಸಿಂಬಳಹಣ್ಣಿಂದು. ಅವಾಗ ತಿಂತಾಯಿದ್ವಿ. ಅದು ಗಿಡ ಕಡ್ದಾಗ್ಲಿಂದ ಸಿಂಬಳಹಣ್ಣೇ ಸಿಗ್ತಾಯಿಲ್ಲ ತಿನ್ನೋಕ್ಕೆ, ಇನ್ನೂವರೆಗೂ ಸಿಗ್ತಾಯಿಲ್ಲ. ಎಲ್ಲೂ ಇನ್ನೂ ನೋಡೇ ಇಲ್ಲ ನಾನು. ಏನಿಲ್ಲ ಅಂದ್ರೂ ಒಂದು 35 ವರ್ಷ ಆಗಿರಬೇಕು ಅದು ನಾನು ತಿಂದು. ಹಣ್ಣು ಸಿಗ್ತಾಯಿಲ್ಲ. ಎಲ್ಲಾದರೂ ಸಿಕ್ಕರೆ ನನಗೆ ಹೇಳಿ, ಇಲ್ಲದ್ರೆ ಎಲ್ಲರೂ ಸಿಕ್ಕರೆ ಕೋರಿ ಕಟ್ ಕಳಿಸಿ. ಅದನ್ನು ತುಂಬ ಇಷ್ಟ ಸಿಂಬಳಹಣ್ಣು ಅಂತಂದರೆ, ಅದಂತರ ತುಂಬ ಇಷ್ಟ ಅದನ್ನು. ಇವಾಗ ಇದು ಸಿಕ್ಕಿದೆ, ಇದು ಎಂಜಾಯ್ ಮಾಡೋಣ. ಆರಿಸ್ಕೊಂಡು ತಿಂತಾಯಿದ್ದೀನಿ. ಈ ಥರ ಹೊಟ್ಟೆ ಹೊಡೆದಂತರ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಹಣ್ಣಿನ ಹೆಸರು ನಿಮಗೆಲ್ಲ ನೆನಪಾಗಿರಬೇಕು. ನಿಮಗೂ ಹಿಂದಿನದು ಚಿಕ್ಕಂದಿನ ಇರುವಾಗ ತಿಂದದ್ದು ನೆನಪಾಗಿರ್ಬೋದು. ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಹಣ್ಣಿನ ಹೆಸರು ಏನಂತಂದು ಕಮೆಂಟ್ ಮೂಲಕ ತಿಳಿಸಿ. ತಿಂದ್ಕೊಂಡು ಬಂದು ನಿಮಗೆ ಇದರ ಹೆಸರು ಏನಂತ ಹೇಳ್ತೀನಿ. ಓಕೆ, ಹೇಳ್ಬಿಡ್ಲಾ ಹೆಸರಿದ್ದು ಏನಂತ? ಹೇಳ್ಬಿಡ್ಲಾ? ಈ ಹೆಸರು ಹೇಳ್ತಾರೆ. ಈ ಹಣ್ಣಿನ ಹೆಸರು ಚಂದ್ರಹುಣ್ಚಿಕಾಯಿ ಅಂತ ಹೇಳ್ತೀವಿ ನಾವು. ಒಂದೊಂದು ಕಡೆ ಇಲಾಚಿ ಹಣ್ಣು ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಕಡೆ ಏನೇನು ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇವು ಎರಡು ಮಾತ್ರ. ಯಾಕಂದರೆ ನಮ್ಮೂರ ಕಡೆ, ಗುಲ್ಬರ್ಗ ಕಡೆ ಚಂದ್ರಹುಣ್ಚಿಕಾಯಿ ಅಂತ ಅಂತಾರೆ. ಹುಬ್ಬಳ್ಳಿ ಗದಗ ಕಡೆ ಇಲ್ಚಿ ಹಣ್ಣು ಅಂತ ಹೇಳ್ತಾರೆ. ನಿಮ್ಮ ಕಡೆ ಯಾವುದು ಹೇಳ್ತಾರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬನ್ನಿ ಎಂಜಾಯ್ ಮಾಡಿ. ಮತ್ತು ಹೇಗೆ ಅನಿಸ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರೇನೋ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಹೊಸಬರು ನೋಡೋರು, ನಾನು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್.